ವಿ ಆರ್ ಶಿಫ್ಟಿಂಗ್ ಟು ನ್ಯೂ ಹೋಮ್. ಚಿಕ್ಕಬಳ್ಳಾಪುರದಲ್ಲಿರೋರಿಗೆ ಗೊತ್ತಾಗೋಗುತ್ತೆ ನಾನು ಇದು ತೋರ್ಸಿದ ತಕ್ಷಣ ಇದು ಯಾವ ಜಾಗ ಅಂದ್ರೆ ಲೈಫ್ ಹೆಂಗೆ ಅಂತ ಅಂದ್ರೆ ಲಿಟ್ರಲಿ ಫ್ರಮ್ ಸ್ಕ್ರಾಚ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ನಾನು ಒಂದಷ್ಟು ವಿಡಿಯೋಸ್ ಡಿಲೀಟ್ ಆಗಿದೆ ಗೈಸ್ ನಾವು ಮಾಡಿದ್ದೆಲ್ಲ. ಈ ಡಿಸಿಷನ್ ತಗೊಳೋದು ನಿಜವಾಗೂ ಈಸಿ ಅಲ್ಲ ಗೈಸ್. ನಾನು ಬದುಕ್ತೀನಿ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಆ ರೇಂಜ್ಗೆ ನನ್ನ ಲೈಫ್ ನಾನು ಆಗೋಗಿದ್ದೆ. ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ತಮ್ಮ ಬಗ್ಗೆ ಐ ಕ್ಯಾನ್ ಟಾಕ್ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಇವತ್ ಏನೇ ಇದೀವಿ ಏನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಂದಾನೆ ಅಂತ. ಅಂದ್ರೆ ಅವಳಿಗೇನು ತಿನ್ಕೊಂಡ್ ಉಣ್ಕೊಂಡ್ ದಪ್ಪ ಗುಂಡ್ಗುಂಡ್ ಚೆನ್ನಾಗಿ ಅವಳೆ. ಪಾಪ ಸನ್ನಿನೇ ಹಿಂಗಾಗ್ಬಿಟ್ಟವ್ನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಓಕೆ ಇದ್ದೀನಿ ಫಾರ್ ನಾವು. ಯಾಕೆ ಅಂತ ಅಂದ್ರೆ ವಿ ಆರ್ ಶಿಫ್ಟಿಂಗ್ ಟು ನ್ಯೂ ಹೋಮ್. ವಿ ಆರ್ ಅಂತ ಅಂದ್ರೆ ಆಮೇಲೆ ಅಮ್ಮ ಅಪ್ಪ ಅವರೆಲ್ಲ ಅಲ್ಲ, ನಾನು ಸನ್ನಿ ಮತ್ತೆ ರಾಯ 3 ಜನನು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ. ಸೊ ಬ್ಯಾಕ್ ಸ್ಟೋರಿ ಅಂತ ಏನ್ ಬೇಕಾಗಿಲ್ಲ ಅನ್ಸುತ್ತೆ. ಬಟ್ ಏನು ಅಂತಂದ್ರೆ ರಾಯ ಹುಟ್ದಾಗಿಂದಾನು ಅಪ್ಪ ಅಮ್ಮ ಮನೆಯಲ್ಲೇ ಇದ್ದಿದ್ದು ನಾವು. ಅವಳಿಗೂ ಈಗ 1.5 year ಆಯ್ತು. ವಿ ಥಾಟ್ ದಿಸ್ ಇಸ್ ದ ಟೈಮ್ ಟು ಮೂವ್ ಔಟ್ ಅಂತ. ಬಟ್ ನಾವೇನು ಕಂಪ್ಲೀಟ್ ಆಗಿ ಮೂವ್ ಆಗೋದಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಇನ್ ದ ಸೆನ್ಸ್ ಸದ್ಯಕ್ಕೆ ಅಡ್ಗೆ ಅದೇನು ಮಾಡ್ಕೊಳ್ಳೋದಿಲ್ಲ. ಏನೇನು ಅಂತ ಮುಂದೆ ಹಂಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಿಮ್ಗೆ ನಾವ್ ಯಾವ ಮನೆಗೆ ಮೂವ್ ಆಗ್ತಾ ಇದೀವಿ ಆ ಮನೆ ಔಟ್ಲುಕ್ ಹಂಗೆ ಎಲ್ಲ ಹೇಳ್ಕೊಂಡು ಸ್ಟಾರ್ಟ್ ಮಾಡೋಣ. ಫಾರ್ ನಾವು ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸ್. ಅಂದ್ರೆ ಎಂಟ್ರೆನ್ಸ್ ಇನ್ ದ ಸೆನ್ಸ್ ಮೆಟ್ಲಕ್ ಬಂದ್ರೆ 2nd ಫ್ಲೋರ್ ಅಲ್ಲಿ ಇರೋದು ಈ ಮನೆ. ಸೊ ಇದು ಫ್ರಂಟ್ ಸೈಡ್ ಅಲ್ಲೂ ಸಹ ಸ್ಪೇಸ್ ಇದೆ, ತೋರಿಸ್ತೀನಿ ನಾನು ನಿಮ್ಗೆ. ಚಿಕ್ಕಬಳ್ಳಾಪುರದಲ್ಲಿರೋರಿಗೆ ಗೊತ್ತಾಗೋಗುತ್ತೆ ನಾನು ಇದು ತೋರ್ಸಿದ ತಕ್ಷಣ ಇದು ಯಾವ ಜಾಗ ಅಂದ್ರೆ ಎಲ್ಲ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಎಲ್ಲ. ಅಲ್ಲೆಲ್ಲ ನಂದಿ ಬೆಟ್ಟ ಅದೆಲ್ಲ ಕಾಣಿಸುತ್ತೆ. ಇದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅಂತ ಈ ಸ್ಪೇಸ್ ನ ಮಾಡಿಸಿರೋದು. ದಿಸ್ ಇಸ್ ವಾಷಿಂಗ್ ಮಿಷಿನ್ ಸ್ಪೇಸ್. ಅದಾದ್ಮೇಲೆ ಇಲ್ಲೊಂದು ವಾಶ್ರೂಮ್ ಇದೆ. ಸೊ ಇದು ವಾಶ್ರೂಮ್. ಈ ಬಾಟಲ್ಸ್ ಎಲ್ಲ ನಮ್ದೇ ಗೈಸ್. ತೇಜು ಬ್ಯಾಂಗ್ಳೂರಲ್ಲಿ ಇರ್ತಾಳಲ್ವಾ, ಅವಳು ಕುಡಿಯೋದಕ್ಕೆ ಅದೆಲ್ಲ ತರ್ಸ್ಕೊಂಡಿರೋದೆಲ್ಲ ಯಾವಾಗನ ಕಾರಲ್ಲಿ ಹೋದಾಗ ಹಿಂಗ್ ಹಾಕಿ ಕಳಿಸ್ತಾಳೆ. ನಾವ್ ಅದನ್ನ ಪಾಟ್ಸ್ಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಅಂಡ್ ದಿಸ್ ಇಸ್ ದ ಫ್ರಂಟ್ ಎಂಟ್ರೆನ್ಸ್ ಮನೆಗೆ. ಸೊ ಆಕ್ಚುಲಿ ಏನ್ ಗೊತ್ತಾ, ಇದು ಹಾಲ್ ತುಂಬಾನೇ ದೊಡ್ಡದಾಗಿದೆ. ಸೊ ಇದು ಬಂದು ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಏನ್ ಗೊತ್ತಾ, ಇದು 2ನೇ ಸರಿ ಶೂಟ್ ಮಾಡಿರೋದು. ಆಲ್ರೆಡಿ 1 ಸರಿ ಎಲ್ಲ ಶೂಟ್ ಮಾಡಿ ಆಗೋಗಿತ್ತು. ಬಟ್ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲೋ ಅಥವಾ ಇದಾದ್ಮೇಲೆ ಹಾಕೋ ಬ್ಲಾಗ್ ಅಲ್ಲ ಹೇಳ್ದಂಗೆ ಅದೆಲ್ಲ ಡಿಲೀಟ್ ಆಗೋಗಿದೆ. ಸೊ ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಏನೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವು ಔಟ್ ಸೈಡ್ ಏನ್ ನೋಡಿದ್ರೆ ಇದು ಔಟ್ ಸೈಡ್ ಅಂಡ್ ಆಗ್ಲೇ ತೋರಿಸಿದ ಹಾಲ್. ಇದು ಬಂದು ನಮ್ ಚಿಕ್ಕಪ್ಪ ಬಿಲ್ಡಿಂಗ್ ಏನೇನೆ ಅವ್ರ ಬಿಲ್ಡಿಂಗ್ ಅಲ್ಲೇ 2nd ಫ್ಲೋರ್ಗೆ ನಾವು ರೆಂಟ್ಗೆ ಬರ್ತಾ ಇದೀವಿ. ಇಲ್ಲಿವರೆಗೂ ಈ ಮನೇಲಿ ಫಸ್ಟ್ ಯಾರು ಇರ್ಲಿಲ್ಲ. ಕನ್ಸ್ಟ್ರಕ್ಷನ್ ಆದಾಗಿಂದಾನು ಇದು ಹಿಂಗೆ ಇದೆ. ಆಕ್ಚುಲಿ ಅವ್ರು ಮೂವ್ ಆಗ್ಬೇಕಾಗಿತ್ತು, ಬಟ್ ಅವರು ಇನ್ನೂ ಸ್ವಲ್ಪ ದಿನ ಕೆಳಗಡೆ ಮನೇಲೆ ಇರ್ತಾರಂತೆ. ಅದಕ್ಕೆ ನಾವು ರೆಂಟ್ಗೆ ಮಾತಾಡ್ಕೊಂಡು ರೆಂಟ್ಗೆ ಶಿಫ್ಟ್ ಆಗ್ತಾ ಇದೀವಿ ಈ ಮನೆಗೆ. ಇದು 2 BHK ಹೌಸು. ಇಂಟೀರಿಯರ್ ಏನೂ ಆಗಿಲ್ಲ ಗೈಸ್ ಈ ಮನೆಗೆ. ಹೇಳ್ಬೇಕು ಅಂದ್ರೆ ನಾನು ಹೇಳದ್ನಲ್ವಾ ಅವ್ರು ಮೂವ್ ಆಗ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅಥವಾ ನಾವು ಬರೋ ಇದಿತ್ತೇನೋ ಅವ್ರು ಆಗಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ಶಿಫ್ಟ್ ಆಗ್ತಾ ಇದೀವಿ. ಲೆಟ್ಸ್ ಪ್ಲೇಸ್ ಕ್ಯಾಮ್ರಾ ಸಮ್ವೇರ್ ಹಿಯರ್. ಎಕೋ ಬರ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಈ ಮನೆಯಲ್ಲಿ ಏನು ಇಲ್ಲ, ಸೊ ಎಕೋ ಬರುತ್ತೆ. ಸೊ ನಾನು ಆಗ್ಲೇ ಹೇಳ್ತಿದ್ದಂಗೆ ಈ ಮನೆಗೆ ಇಂಟೀರಿಯರ್ ಆತರ ಏನು ಇಲ್ಲ. ಕಿಚನ್ ಅಲ್ಲಾಗ್ಲಿ ರೂಮ್ಸ್ ಅಲ್ಲಾಗ್ಲಿ ಏನು ಇಲ್ಲ. ಬಟ್ ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ. ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಎಕ್ಸೆಪ್ಟ್ ಇಂಟೀರಿಯರ್ ಇಲ್ಲ ಅನ್ನೋದ್ ಬಿಟ್ರೆ ಮಿಕ್ಕಿದೆಲ್ಲ ಇದೆ ಈ ಮನೆಯಲ್ಲಿ. ವಾಶ್ರೂಮ್ಸ್ ಅಲ್ಲಿ ಕೊಳಾಯಿ ಆಗಿರ್ಬೋದು, ಬೇರೆ ಒಂದು ಮತ್ತೊಂದು. ಅದಕ್ಕೆ ನೀವು ಈಚೆಗಡೆ ವಾಶ್ರೂಮ್ ನೋಡಿದ್ರು ಅದು ಆತರ ಇದ್ದಿದ್ದು. ಯಾಕೆಂದ್ರೆ ಅದನ್ನ ಯೂಸ್ ಮಾಡಿಲ್ಲ, ಕನ್ಸ್ಟ್ರಕ್ಷನ್ ಮಾಡಿದಾಗಿಂದ ಇದು ಮಾಡಿಲ್ಲ. ಆಕ್ಚುಲಿ ಇದು ಹಿಂಗಿರಲಿಲ್ಲ, ಫುಲ್ ಧೂಳು ಎಲ್ಲ ವೇಸ್ಟ್ ಮೆಟೀರಿಯಲ್ ಎಲ್ಲ ಇಲ್ಲಿ ತುಂಬಿಟ್ಟಿದ್ರು ಅವರು. ನಾನು ಸನ್ನಿ ಅಮ್ಮ ಬಂದು ಮೇಜರ್ ಪಾರ್ಟ್ ಇದ್ರೆ ಸನ್ನಿನೇ ಪ್ಲೇ ಮಾಡಿರೋದು. ನಾನು ಅದ್ರದ್ದು ಕ್ಲಿಪ್ಸ್ ಎಲ್ಲಾದ್ರೂ ಆಡ್ ಮಾಡ್ತೀನಿ, ಬಟ್ ಅನ್ಫಾರ್ಚುನೇಟ್ಲಿ ಒಂದಷ್ಟು ವಿಡಿಯೋಸ್ ಡಿಲೀಟ್ ಆಗಿದೆ ಗೈಸ್ ನಾವು ಮಾಡಿದ್ದೆಲ್ಲ. ಸೊ ಈ ಮನೆನೆಲ್ಲ ಮೊನ್ನೆ ಎಲ್ಲ ಆಸಿಡ್ ವಾಶ್ ನಾವು ಬೇರೆಯವ್ರಿಗೆ ಹೇಳ್ಬೇಕು ಅಂತಾನೆ ಕೆಲಸದವ್ರನ್ನ ಕರೆಸ್ಬೇಕು ಅಂತಾನೆ ಇದ್ದಿದ್ದು. ಬಟ್ ನಮ್ಗೆ ಯಾರು ಸಿಗ್ಲಿಲ್ಲ. ಸನ್ನಿ ಇದ್ಕೊಂಡು ನಾವೇ ಮಾಡೋಣ, ನಿನ್ ವಿಡಿಯೋಗೂ ಒಂದು ಕಂಟೆಂಟ್ ಆಗುತ್ತೆ ಅಂತ ಅನ್ಬಿಟ್ಟು ನಾವೇ ಮಾಡ್ದು. ಆದ್ರೆ ಅದೆಲ್ಲ ಹೊಟ್ಟೋಯ್ತು, ತುಂಬಾ ಗಲೀಜಾಗಿತ್ತು ಪ್ರತಿಯೊಂದು. ಪಾಪ ಸನ್ನಿಗಾದ್ರೆ ಇದೆಲ್ಲ ಗಾಯನೇ ಆಗೋಗಿದೆ. ನನ್ಗಿಲ್ ಚರ್ಮ ಎಲ್ಲ ಎದ್ದಿದೆ, ಅಮ್ಮಗೂ ಎಲ್ಲ ಹಂಗಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ದಿನ ಬಿಟ್ಟಿದ್ದು. ಇವತ್ತು ಪೇಂಟ್ ಮಾಡಿಸ್ತಾ ಇದಾರೆ. ನೀವು ವಾಲ್ಸ್ ಎಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ಕರೆಗಳಿದಾವೆ ಈ ವಾಲ್ಸ್ ಅಲ್ಲೆಲ್ಲ.
ಇಲ್ಲೆಲ್ಲ ಕರೆ ಇದೆ, ಅದಕ್ಕೋಸ್ಕರ ಇದನ್ನ ಒಂದು ಫ್ರೆಶ್ ವೈಟ್ ಕೋಟ್ ಮಾಡ್ಸೋಣ ಅಂತ. ಅಂಡ್ ನನಗೆ ವೈಟೇ ಬೇಕು, ನನಗೆ ಬೇರೆ ಯಾವ ಕಲರು ಬೇಡ. ಯಾಕಂದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ವಿಡಿಯೋದಲ್ಲಿ ವೈಟ್ ಹೌ ಇಟ್ ರಿಫ್ಲೆಕ್ಟ್ಸ್ ಅಂತ, ವಿಡಿಯೋಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಐ ಆಮ್ ಕೀಪಿಂಗ್ ಬಿಟ್ ವೈಟ್. ಅದಾದ್ಮೇಲೆ ಫ್ರಂಟ್ ಡೋರ್ ಇಲ್ಲ, ಫ್ರಂಟ್ ಡೋರ್ಗೆ ಆರ್ಡರ್ ಮಾಡಿದೀವಿ, ಅದು ಬರುತ್ತೆ. ಆಮೇಲೆ ದೇವ್ರ ಮನೆಗೆ ಡೋರ್ ಇಲ್ಲ, ಅವೆರಡೂ ಬರುತ್ತೆ. ಸೊ ನಾವೀಗ ನಾರ್ಮಲ್ ಡೋರ್ನ ಇಟ್ಟಿಸ್ಕೊಂತಾ ಇದೀವಿ. ಬಟ್ ನಮ್ ಚಿಕ್ಕಪ್ಪ ಅವರು ಮೂವ್ ಆಗ್ಬೇಕಾದ್ರೆ ಅವ್ರಿಗೆ ಯಾವ ತರ ಬೇಕೋ ಆ ತರ ಇಡ್ಸ್ಕೋತಾರೆ. ಫಾರ್ ನೋ ನನ್ಗೆ ನಾರ್ಮಲ್ ಡೋರ್ ಸಾಕು ಅಂತ ಅನ್ಬಿಟ್ಟು ಅಪ್ಪ ಅವರೆಲ್ಲ ಡಿಸೈಡ್ ಮಾಡಿ ನಾರ್ಮಲ್ ಡೋರ್ನ ಇಡಿಸ್ತಾ ಇದ್ದಾರೆ. ಇಂಟೀರಿಯರ್ ಇಲ್ಲ, ನನ್ನ ಹತ್ರನೇ ಕಬೋರ್ಡ್ಸ್ ಎಲ್ಲ ಇದೆ ಬಟ್ಟೆಗಳು ಇಡೋದಕ್ಕೆ. ಐ ಹ್ಯಾವ್ 4 ಕಬೋರ್ಡ್ಸ್, ವಾರ್ಡ್ರೋಬ್ಸ್ ನಾನು ಫಸ್ಟೇ ತಗೊಂಡಿದ್ದೆ. ಅವು 4 ವಾರ್ಡ್ರೋಬ್ಸ್ ಅಲ್ಲೇ ನಂದು ಸಣ್ಣಿದು ರಾಯದು ಎಲ್ಲ ಆಗುತ್ತೆ. ಅಂಡ್ ಸ್ವಲ್ಪ ಬಟ್ಟೆ ಅಮ್ಮ ಮನೇಲಿ ಇಟ್ಟಿರ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ ಈಗೆಲ್ಲ ನಮ್ಗೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಇದ್ದೇ ಇದೆ, ನೋಡ್ಕೊಂಡು ಅದನ್ನ ಇಡೋಣ. ಆಮೇಲೆ ನಂದು ಒಂದ್ ಮಂಚ ಇದೆ ಅಮ್ಮ ಮನೇಲಿ ಇರೋದು, ನಾನು ತೇಜು ಸಂದೀಪ ಪರ್ಚೇಸ್ ಮಾಡಿದ್ದೆ. ಅಮ್ಮ ಮನೇಲಿ ಇವಾಗ ಆಲ್ರೆಡಿ ತುಂಬಾ ಕ್ಲಟರ್ ಆಗಿರೋದ್ರಿಂದ ಒಂದ್ ಮಂಚನ ಅಲ್ಲಿಂದ ರಿಮೂವ್ ಮಾಡಿ ಇಲ್ಲಿ ಹಾಕೋಣ ಅಂತ ಅನ್ಕೊಂತಾ ಇದೀವಿ. ಸೊ ಅದು ಒಂದ್ ನಡೀತಾ ಇದೆ. ಅಂಡ್ ಅದೇ ಸ್ಟೋರಿ ಕಂಟಿನ್ಯೂ ಮಾಡ್ತಾ, ಇದು ಡೈನಿಂಗ್ ಹಾಲ್, ಅದಾದ್ಮೇಲೆ ಇದು ಕಿಚನ್ ಅಷ್ಟೇ ತುಂಬಾ ಗಲೀಜಾಗಿತ್ತು, ತುಂಬಾನೇ ವಾಶ್ ಮಾಡಿದೀವಿ ಅವತ್ತೆಲ್ಲ. ಇಂಟೀರಿಯರ್ ಇಲ್ಲ ಕಿಚನ್ದೆಲ್ಲ, ನಾನು ಆಗ್ಲೇ ಹೇಳ್ದಂಗೆ ಸನ್ನಿ ಹೋಗಿ ಪೇಂಟ್ ಅದೆಲ್ಲ ತಗೊಂಡ್ಬಂದಿದ್ದಾರೆ. ಅಂಡ್ ಇದು ದೇವ್ರ ಮನೆ, ಇದು ಒಂದ್ ರೂಮು, ಮೇನ್ ರೂಮು. ಈ ವಾಶ್ರೂಮ್ ಅಲ್ಲೆಲ್ಲ ನೀವು ನೋಡಿದ್ರೆ ಇಲ್ಲಿದ್ದ ವಸ್ತುಗಳೆಲ್ಲ ಹಳೆ ವಸ್ತುಗಳನ್ನ ಇದಕ್ಕೆ ಹಾಕಿ ಇದನ್ನ ಲಾಕ್ ಮಾಡ್ಬಿಡ್ತೀವಿ ನಾವು, ಇದನ್ನ ಯೂಸ್ ಮಾಡೋದಿಲ್ಲ. ಅವರು ಪೇಂಟ್ ಮಾಡ್ಸಕ್ ಕಳ್ಸಿದ್ದಾರೆ ಸನ್ನಿ. ಅಂಡ್ ಇನ್ನೊಂದು ವಾಶ್ರೂಮ್ ಇದೆ, ಅದು ರೆಸ್ಟ್ ರೂಮ್ ಎಲ್ಲ ತೋರಿಸ್ತೀನಿ. ಸೊ ಈ 2 BHK ಮನೆಗೆ ನಾನು ಸನ್ನಿ ರಾಯ 3 ಜನನು ಶಿಫ್ಟ್ ಆಗ್ತಾ ಇದೀವಿ. ಆಗ್ಲೇ ಹೇಳ್ದಂಗೆ ಅಡ್ಗೆ ಊಟ ಎಲ್ಲ ನಾನು ಇಲ್ಲಿ ಮಾಡೋದಿಲ್ಲ ಸದ್ಯಕ್ಕೆ, ಯಾಕಂದ್ರೆ ನನ್ನ ಹತ್ರ ಏನು ಇಲ್ಲ ಗೈಸ್. ಲೈಫ್ ಹೆಂಗೆ ಅಂತ ಅಂದ್ರೆ ಲಿಟ್ರಲಿ ಫ್ರಮ್ ಸ್ಕ್ರಾಚ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ನಾನು ಸನ್ನಿ. ಸೊ ಒಂದು ಸ್ಟವ್ನ ತಗೊಂಡಿದ್ದೀನಿ, ಸನ್ನಿ ತಗೊಟ್ಟವನೆ, ಅದನ್ನ ನಿಮ್ಗೆ ತೋರಿಸ್ತೀನಿ. ಕೆಳಗಡೆ ಇದೆ, ನಮ್ ಚಿಕ್ಕಮ್ಮ ಅವ್ರ ಮನೇಲಿ ಇಟ್ಟಿದ್ದೀನಿ. ಫ್ಲಿಪ್ಕಾರ್ಟ್ ಇಂದ ಫಾರ್ ದ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು, ಚೆನ್ನಾಗಿ ಬಂದಿದೆ. ಕೆಳಗಡೆ ಇಟ್ಟಿದೀವಿ. ಸಿಲಿಂಡರ್ ಅರೇಂಜ್ ಮಾಡ್ಬೇಕು. ಹಾಲು ಉಗ್ಸೋದು ಯಾವಾಗ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಇವತ್ತು ಪೇಂಟಿಂಗ್ ಆಗ್ತದೆ, ಡೋರ್ ಬರ್ಬೇಕು ಹಾಲು ಉಗ್ಸೋದಕ್ಕೆ. ಹಾಲು ಉಗ್ಸಿ ಮೇನ್ ಏನು ಅಂದ್ರೆ ಹಾಲು ಉಗ್ಸಿದ ದಿನಾನೇ ಶಿಫ್ಟ್ ಆಗೋಗ್ಬೋದು. ಅಂಡ್ ಹಾಲು ಉಗ್ಸ್ಕೊಂಡು ಶಿಫ್ಟ್ ಆಗೋದು. ಸೊ ಇದು ಇಷ್ಟು ಪ್ಲಾನ್ ನಡೀತಾ ಇದೆ. ಈಗ ಪೇಂಟ್ ಮಾಡ್ತಾರೆ, ನಾನು ತೋರಿಸ್ತೀನಿ. ಎಲ್ಲ ತಗೊಂಬಂದಿದ್ದಾನೆ ಸನ್ನಿ, ಹೋಗಿ ಪೇಂಟ್ಗೆ ಏನೇನ್ ಬೇಕೋ ಅದೆಲ್ಲ ತಗೊಬಂದಿದ್ದಾನೆ. ಅದನ್ನ ಹೊಡಿಬೇಕು. ಏನೋ ಮರ್ತು ಬಂದಿದಾರಂತೆ, ಅದನ್ನ ತಗೊಂಬರ್ತಾರೆ. ಸನ್ನಿ ಅವ್ರಿಗೆ ಗೊತ್ತಿರೋರ್ನೆ ಕರ್ಕೊಂಡ್ ಬಂದಿರೋದ್ರಿಂದ 1 ನೈಟ್ ಅಲ್ಲಿ ಜಸ್ಟ್ ವೈಟ್ ಪೇಂಟ್ ಅಷ್ಟೇ, ನಾನು ಬೇರೆ ಏನು ಕವರ್ ಮಾಡ್ತಾ ಇಲ್ಲ. ಸೊ ಅವರು 1 ನೈಟ್ ಅಲ್ಲಿ ಎಲ್ಲ ಕವರ್ ಮಾಡ್ಬಿಡ್ತೀನಿ ಅಂತ ಅಂದಿದ್ದಾರೆ. ಅವ್ರಿಗೆ ಎಷ್ಟು ತೋರ್ಸಿಲ್ವೋ ಗೊತ್ತಿಲ್ಲ ಮನೆ. ನಾನು ನಿಮ್ಗೆ ಐ ಹೋಪ್ ಕವರ್ ಮಾಡಿದೀನಿ ಅಂತ, ಬಟ್ ಡೆಫಿನೆಟ್ಲಿ ಎಲ್ಲ ಸೆಟಪ್ ಮಾಡಾದ್ಮೇಲೆ ನಿಮ್ಗೆ ಹೋಮ್ ಟೂರ್ ತೋರಿಸ್ತೀನಿ. ಅಂಡ್ ಇದು ರೂಮು, ರೆಸ್ಟ್ ರೂಮು ಇದು ತೋರಿಸ್ತೀನಿ ರೀ. ನಾನು ಈ ರೂಮ್ನ ಸ್ಟುಡಿಯೋ ಟೈಪ್ ಅಥವಾ ವರ್ಕ್ ಸ್ಪೇಸ್ ಈ ತರ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇದೇ ತರಾನೇ ಅದು ಅಪೋಸಿಟ್ ಇರೋದು, ಆದ್ರೆ ಆ ರೂಮಲ್ಲಿ ಇರೋದು ಮಾತ್ರ ಇಂಡಿಯನ್. ಅದು ಆ ರೂಮಲ್ಲಿ ಇರೋದು, ಅದಕ್ಕೆ ನಾವು ಮಾಡಿದೀವಿ. ಇಲ್ಲಿ ವಾಶ್ ಬೇಷನ್ ಇಡೋದಕ್ಕೆ ಅಂತ ಸ್ಪೇಸ್ ಮಾಡಿದ್ದಾರೆ. ನಾವು ಬೇಕು ಅಂದ್ರೆ ಹಾಕಿಸ್ಕೋಬಹುದು. ಈಗ ಸದ್ಯಕ್ಕೆ ನಾವು ಅದನ್ನೇನು ಪ್ಲಾನ್ ಮಾಡಿಲ್ಲ, ಫ್ಯೂಚರ್ ಅಲ್ಲಿ ಬೇಕು ಅಂದ್ರೆ ಹಾಕಿಸ್ಕೊಂತೀನಿ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಅಡ್ಗೆನೇ ಮಾಡಲ್ಲ, ಮಾಡಿದ್ರು ಮಾರ್ನಿಂಗ್ ಟೀ ಕಾಫಿ ಕೇಳ್ಬೋದು. ಅಡ್ಗೆನೇ ಮಾಡಲ್ಲ ಸ್ಟವ್, ಯಾಕಂದ್ರೆ ಡೆಫಿನೆಟ್ಲಿ ಮಲಗಿರ್ತೀವಲ್ಲ, ಮಾರ್ನಿಂಗ್ ಟೀ ಕಾಫಿ ರಾಯ ಇದ್ದಾಗ ಒಳಗೆ ಹಾಲು ಕಾಯಿಸ್ಕೊಡೋದಕ್ಕೆ, ಅದಕ್ಕೆ ಎಲ್ಲ ಅಂತ ಅನ್ಬಿಟ್ಟು ತಗೊಂಡಿದೀವಿ. ಆಮೇಲೆ ಮಾಡೋದೇ ಇಲ್ಲ ಅನ್ನಂಗಿಲ್ಲ, ಸ್ಟಾರ್ಟ್ ಮಾಡ್ತೀನಿ ಮಾಡೋದಕ್ಕೆ, ಬಟ್ ಫಾರ್ ನೌ ಅದು ಮಾಡ್ತಾ ಇಲ್ಲ ಅಷ್ಟೇನೆ. ಫ್ಯೂಚರ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು, ನಂಗೂ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಬಿಟ್ಟು. ಅಂಡ್ ಈ ಡಿಸಿಷನ್ ತಗೊಳೋದು ನಿಜವಾಗೂ ಈಸಿ ಅಲ್ಲ ಗೈಸ್. ನಾನು ಅಂತ ಒಂದು ರೆಂಟಲ್ ಅಂದ್ರೆ ಈ ತರ ಇಲ್ಲೇ ಇಲ್ಲ ಅಂತ ಅಲ್ಲ, ನಮ್ಮ ಅಪ್ಪ ಅಮ್ಮ ನಾವು ಯಾವಾಗ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡೋದು ಅವಾಗಿಂದಾನು ಮನೆ ಜವಾಬ್ದಾರಿನ ನಮ್ಗೆ ಕೊಟ್ರು. ನನ್ಗೆ, ನನ್ನ ತಮ್ಮಗೆ, ನನ್ನ ತಂಗಿಗೆ, ನಾವು 3 ಜನನೇ ಹ್ಯಾಂಡಲ್ ಮಾಡ್ತಾ ಇದ್ದೆ. ಬಟ್ ಏನೇ ಮಾಡಿದ್ರು ಅವ್ರ ಒಪಿನಿಯನ್ ಕೇಳಿ ಮಾಡ್ತಾ ಇದ್ದಿದ್ದು. ನಮಗ್ ಕೊಟ್ರು ಅಂತ ನಾವೇ ಎಲ್ಲ ಮಾಡ್ತಾ ಇರಲ್ಲ, ಬಟ್ ಅವ್ರ ಒಪಿನಿಯನ್ ಕೇಳ್ಕೊಂಡು 5 ಜನಕ್ಕೂ ಏನ್ ಇಷ್ಟ ಆಗುತ್ತೋ ಅದೇ ಮಾಡ್ತಾ ಇದ್ದು. ಸೊ ನನ್ಗೇನು ಹೊಸದಲ್ಲ ಮನೆ ಹ್ಯಾಂಡಲ್ ಮಾಡೋದು. ಬಟ್ ಇವಾಗ ಏನು ಅಂದ್ರೆ, ಆಗ ತೇಜು ಸಂದೀಪ ಇದ್ರು, ಈಗ ನಾನು ಸನ್ನಿ ನನ್ನ ಮಗಳು 3 ಜನ. ಸ್ಟ್ರೆಸ್ ಅಂತೂ ಜಾಸ್ತಿನೇ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸನ್ನಿ ಏನು ಅಂತ ಅಂದ್ರೆ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊ ನಿಧಾನಕ್ಕೆ ಅನ್ನೋ ತರ. ಬಟ್ ಅಮ್ಮ ಏನು ಅಂತಂದ್ರೆ ಈಗ
ಮನೆಗೇನೆ ನಾವು ಅಡ್ವಾನ್ಸು ಬಾಡಿಗೆ ಅಂತೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೀವಿ. ಅಂಡ್ ನಮ್ದು ಲೈಫಲ್ಲಿ ಬೇರೆ ಕಮಿಟ್ಮೆಂಟ್ಸ್ ಆಲ್ರೆಡಿ ಇದೆ ಗೈಸ್. ನಾನು ಫುಲ್ ರಾ ಆಗಿರ್ತೀನಿ ವಿಡಿಯೋದಲ್ಲಿ, ನಿಮ್ಗೆ ಅದ ನನ್ನ ಲೈಫ್ ಅರ್ಥ ಆಗ್ಬಿಡುತ್ತೆ ಈ ವಿಡಿಯೋದಲ್ಲಿ. ಸೊ ನಮ್ದು ಆಲ್ರೆಡಿ ಕಮಿಟ್ಮೆಂಟ್ಸ್, ನಮ್ದೇ ಆದಂತ ಕಮಿಟ್ಮೆಂಟ್ಸ್ ಆಲ್ರೆಡಿ ಇದೆ. ಕಾರು ಅದು ಇದು ಅಳು ಮುಳು ಅಂತೆಲ್ಲ ಇದೆ. ಈಗ ಮನೆ ಅಡಿಷನಲ್ ಕಮಿಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಸ್ಟ್ರೆಸ್ ಬರ್ಡನ್ ಎಲ್ಲ ಆಗಿದೆ. ಬಟ್ ಏನು ಅಂತ ಅಂದ್ರೆ ಆಲ್ಮೋಸ್ಟ್ ನನ್ ಮದ್ವೆ ಆಗಿ 2.5 years ಆಯ್ತು. ಆದಾಗಿಂದ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ. ಫಸ್ಟ್ ಮದ್ವೆ ಆದೆ, ಇಮಿಡಿಯೇಟ್ ಆಗಿ ಕನ್ಸೀವ್ ಆದೆ, ಫುಲ್ಲು ಹುಷಾರಿಲ್ಲ. ಆ ಟೈಮಲ್ಲಿ ನಿಜವಾಗೂ ನಾನು ಬದುಕ್ತೀನಿ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಆ ರೇಂಜ್ಗೆ ನನ್ನ ಲೈಫ್ ನಾನು ಆಗೋಗಿದ್ದೆ. ನನ್ ಮಗುದು ನನಗ್ ಗ್ಯಾರಂಟಿ ಇಲ್ಲ. ನಾನು ಎವ್ರಿ ಟೈಮ್ ಹಾಸ್ಪಿಟಲ್ಗೆ ಹೋದಾಗೂ ದೇವ್ರನ್ನ ಬೇಡ್ಕೊಂತ ಇದ್ದೀನಿ ಇಷ್ಟೇ, ನನ್ ಮಗುಗೇನು ಅದು 1.5 month ಅಷ್ಟೇ. ನಾನು ಕನ್ಸೀವ್ ಆಗಿ 2 months ಏನೋ ಆಗಿತ್ತಷ್ಟೇ. ಆ ಟೈಮ್ ಫುಲ್ ವಾಮಿಟ್ಸ್. ನನ್ನ ಎಂಜಲ್ ಸಹ ನಾನು ವಾಮಿಟ್ ಮಾಡ್ತಾ ಇದ್ದೆ. ಆ ಸ್ಟೇಜ್ ಹೋಗಿ 18 kgs ಲಾಸ್ ಆಗಿದ್ದೆ ನಾನು. ಮತ್ತೆ ಅದ್ ಹೆಂಗ್ ಗೈನ್ ಆಗೋದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಆ ತರ ಎಲ್ಲ ಆಗಿ ಅಮ್ಮ ಮನೆಯಲ್ಲೇ ಉಳ್ಕೊಂಡೆ. ಅದಾದ್ಮೇಲೆ ರಾಯ ಹುಟ್ಟಿದ್ಲು, ಇನ್ ಬಾಣಂತನ, ಮೊದಲನೇ ಮಗಳು ಬೇರೆ ನಾನು, ಅದ್ ಮೊದಲನೇ ಮೊಮ್ಮಗು. ಈ ತರ ಎಲ್ಲ ಅಮ್ಮ ಅವರೇ ಎಲ್ಲ ಮಾಡಿದ್ದು. ಈಗೂ ಅವ್ರೇನ್ ಇರ್ರಿ ಹೋಗ್ರಿ ಅಂತ ಹೇಳಲ್ಲ. ಬಟ್ ಏನು ಅಂತ ಅಂದ್ರೆ ಚೆನ್ನಾಗಿದ್ದಂಗೆನೆ ಬಂದ್ಬಿಟ್ರೆ ಬೆಸ್ಟ್. ನಾಳೆ ದಿನ ಏನೋ ಇವಾಗ ನಾನಿರೋವೆ ನಮ್ಮ ಅಮ್ಮ ಅವ್ರಿಗೆಲ್ಲ ಅಡ್ಜಸ್ಟ್ ಆಗೋಗಿದೆ. ಬಟ್ ನನ್ ಗಂಡ ಇರೋವೆ ಈಗ ನಾನು ಹೆಂಗ್ ಹೇಳಿ ನಾನು ಅಂತಂದ್ರೆ ಪಾಲಿಶ್ ಮಾಡ್ತಾ ಇಲ್ಲ. ಡೆಫಿನೆಟ್ಲಿ ಐ ಆಮ್ ನಾಟ್ ಪಾಲಿಶಿಂಗ್ ಇಟ್. ಬಟ್ ನನ್ಗೆ ಏನ್ ಹೇಳ್ಬೇಕು ಅಂತ ಬರ್ತಾ ಇದೀನಿ ಅಂತ ಅಂದ್ರೆ, ಒಂದೊಂದು ಸನ್ನಿಗೆ ಬೇಕಾದಂಗೆ ಇರ್ಬೇಕಾಗಿರೋ ಸಿಚುವೇಶನ್ಸ್ ಬರುತ್ತೆ. ಆದ್ರೆ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಿಲ್ದಿರ ಇರ್ಬೋದು, ಅಥವಾ ನಮ್ಮ ಮನೆಯವ್ರು ಮಾಡೋ ಸನ್ನಿಗೆ ಇಷ್ಟ ಆಗಿಲ್ದಿರ ಇರ್ಬೋದು. ಇವಾಗ ಟಚ್ ವುಡ್ ನಮ್ಮ ಮನೆಯವ್ರದ್ದು ಸನ್ನಿದು ಬಾಂಡಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನ್ನ ತಮ್ಮ ಜೊತೆ ಆಗಿರ್ಬೋದು, ನನ್ನ ತಮ್ಮ ಜೊತೆ ಎಸ್ಪೆಷಲಿ ನಮ್ಮ ಅಪ್ಪ ಜೊತೆ, ಎಲ್ಲಾರ ಜೊತೆನು ನನ್ಗೆ ಈ ಬಾಂಡ್ ಹಿಂಗೆ ಕಂಟಿನ್ಯೂ ಮಾಡ್ಬೇಕು ಅಂತ ಇದೆ. ಈ ಬಾಂಡ್ ಯಾವತ್ತೂ ಬ್ರೇಕ್ ಮಾಡ್ಕೊಬಾರ್ದು. ಆಲ್ರೆಡಿ ರಿಲೇಶನ್ಶಿಪ್ಸ್ ಅಲ್ಲಿ ಗೈಸ್, ಫಸ್ಟ್ ನಮ್ಮ ಅಮ್ಮ ಅವರೆಲ್ಲ ಇದ್ದಂಗೆ ನಮ್ಗೆ ನಂಬರ್ ಆಫ್ ಕಸಿನ್ಸ್ ಇದಾರೆ, ನಂಬರ್ ಆಫ್ ರಿಲೇಟಿವ್ಸ್ ಇದಾರೆ. ಇಲ್ಲ ಆತರ ತುಂಬಾ ಹತ್ರದಾಗಿರೋರೆ, ಏನೇನೋ ಸಿಲ್ಲಿ ಮ್ಯಾಟರ್ಗೆ ದೂರ ಆಗಿರೋರು ಇದಾರೆ. ಸೊ ಇರೋರ್ನ ಕಾಪಾಡ್ಕೊಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸ್ಪೆಷಲಿ ನನ್ನ ತಮ್ಮ, ನನ್ನ ತಂಗಿ, ನಮ್ಮಪ್ಪ ಅಮ್ಮ ಅಂತ ಬಂದ್ರೆ ನನ್ಗೆ ಅವ್ರ ಜೊತೆ ನಂಗೆ ಒಂಚೂರು ಏನಂತಾರೆ, ಒಂದ್ ಸ್ವಲ್ಪ ನನ್ ರಿಲೇಶನ್ಶಿಪ್ ಶೇಕ್ ಆಯ್ತು ಅಂತ ಅಂದ್ರು ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ದೇ ಆರ್ ದ ಪಿಲ್ಲರ್ಸ್ ನನ್ನ ಲೈಫ್ಗೆ. ಅವರೇ ದೊಡ್ಡ ಪಿಲ್ಲರ್ಸ್ ನಂಗೆ. ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ತಮ್ಮ ಬಗ್ಗೆ ಐ ಕ್ಯಾನ್ ಟಾಕ್, ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಇವತ್ ಏನೇ ಏನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಂದಾನೆ. ಅವ್ರು ಮಾಡಿರೋ ಸ್ಯಾಕ್ರಿಫೈಸಸ್, ಅವ್ರು ನಮಗ್ ಕೊಟ್ಟಿರೋ ನಾಲೆಡ್ಜ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅವ್ರು ಹೇಳ್ಕೊಟ್ಟಿರೋ ಇದಿರ್ಬೋದು ಅಷ್ಟೇನೆ. ಸೊ ಆ ಬಾಂಡ್ ನಾನು ಕಂಟಿನ್ಯೂ ಮಾಡ್ಕೊಬೇಕು. ಸ್ಪೆಷಲಿ ಸನ್ನಿ ಜೊತೆ ಅವ್ರಿಗಿರೋ ಬಾಂಡ್ಸ್ ಎಲ್ಲ ನಾನು ಕಂಟಿನ್ಯೂ ಮಾಡ್ಕೊಬೇಕು. ನನ್ಗೆ ಒಂದೇ ಮನೇಲಿದ್ದು ಅದು ಏನೇನೋ ಆಗಿ ಹರ್ಟ್ ಆಗೋದೆಲ್ಲ ಇಷ್ಟ ಇಲ್ಲ. ಅವರು ಚೀತು ಅಂತ ಎಲ್ಲ ಅಂದು, ಅಥವಾ ಅವ್ರ ಹತ್ರ ಏನೋ ಜಗಳ ಆಗಿ ಅವೆಲ್ಲ ಮಾಡ್ಕೊಂಡು ಈಚೆ ಬರೋದಕ್ಕಿಂತ ಚೆನ್ನಾಗಿದ್ದಂಗೆ ಈಚೆ ಬರ್ಬೇಕು ಅನ್ನೋದು ನನ್ನ ಆಸೆ. ಸೊ ದಟ್ಸ್ ದ ರೀಸನ್ ವಿ ಆರ್ ಸ್ಟಾರ್ಟಿಂಗ್ ನ್ಯೂ ಚಾಪ್ಟರ್ ಆಫ್ ಅವರ್ ಲೈಫ್ ಗೈಸ್. ಸೊ ಇದೊಂದಾಯ್ತಾ. ಈಗ ಅಡಿಗೆ ಮನೆ ವಿಚಾರಕ್ಕೆ ಬಂದ್ರೆ ಏನು ಇಲ್ಲ, ಗ್ಯಾಸ್ ಸ್ಟವ್ ಬಿಟ್ರೆ ಅದು ಎಲ್ಲ ತಗೊಳ್ಳೋಣ ನಿಧಾನಕ್ಕೆ. ಹೆಂಗಿದ್ರು ನಾನು ವಿಡಿಯೋಸ್ ಮಾಡ್ಲೇಬೇಕು. ಡೆಫಿನೆಟ್ಲಿ ನಾನು ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಸೊ ಯಾವ್ದಾನ ಬ್ರ್ಯಾಂಡ್ಸ್ ಇದ್ರೆ ಡೆಫಿನೆಟ್ ಆಗಿ ಅವ್ರು ಯಾರಾದ್ರೂ ಇಂಟ್ರೆಸ್ಟ್ ತೋರಿಸಿದ್ರೆ, ಬ್ರ್ಯಾಂಡ್ ಕೊಲಾಬು ಹತ್ರ ಎಲ್ಲ ಏನಾನ ಆದ್ರೆ ನೋಡೋಣ ಅವೆಲ್ಲಾನು. ಸಾರಿ, ಕೆಮ್ಮು, ಹುಷಾರಿಲ್ಲ. ನೆನ್ನೆಲ್ಲ ಜಾತ್ರೆಗೆ ಹೋಗಿ ಚೆನ್ನಾಗಿ ಮಜಾ ಮಾಡ್ಕೊಂಡ್ಬಂದು ಹಿಂಗಾಗಿದೆ ವಾಯ್ಸ್. ಅದಕ್ಕೆ ನಿಧಾನಕ್ಕೂ ಮಾತಾಡ್ತಾ ಇದ್ದೀನಿ. ಆಮೇಲೆ ಕೆಳಗಡೆನೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾರೆ ಗೈಸ್. ನಂಗೆ ಹಂಗೇನೋ ಎಮರ್ಜೆನ್ಸಿಗೆ ಬೇಕು ಅಂದ್ರೆ ಅವ್ರು ಇರ್ತಾರೆ, ಹೋಗ್ಬೋದು. ಅಂಡ್ ಅಪ್ಪ ಅಮ್ಮ ಮನೆ ತುಂಬಾ ಹತ್ರದಲ್ಲಿ ಇರುತ್ತೆ. ನನ್ನ 80% ಆಫ್ ದ ಟೈಮ್ ಅಲ್ಲೇ ಇರ್ತೀನಿ. ಬರೀ 10-20 or 30% ನಾನು ಇಲ್ಲಿ ಇರ್ತೀನಿ ಅಷ್ಟೇನೆ. ಜಾಸ್ತಿ ಅಲ್ಲೇ ಇರ್ತೀನಿ. ರಾಯನು ಅಷ್ಟೇನೆ. ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕುಡಿಸಿ ಸ್ನಾನ ಎಲ್ಲ ಮಾಡಿಸಿ ಅಲ್ಲಿಗೆ ಕಳಿಸ್ಬಿಡ್ಬೇಕು ಅನ್ನೋದು ಪ್ರೆಸೆಂಟ್ ಐಡಿಯಾ. ಫ್ಯೂಚರ್ ಅಲ್ಲಿ ನೋಡೋಣ ಏನೇನ್ ಚೇಂಜಸ್ ಆಗುತ್ತೋ ಆಗ್ತಾ ಇರ್ಲಿ. ಅದಾದಂಗ್ ನಾವು ಮಾಡ್ಕೊಂಡು ಹೋಗ್ತಾ ಇರೋಣ. ಈ ಮನೇಲಿ ಎಷ್ಟು ದಿನ ಇರ್ತೀವಿ ಇರಲ್ಲ ಅನ್ನೋದೇ. ಈ ಮನೆಗ್ ನಾವೇನ್ ಬಾಂಡ್ ಗಿಂಡ್ ಹತ್ರ ಎಲ್ಲ ಮಾಡಿಸ್ಕೊಂತ ಇಲ್ಲ. ಬಿಕಾಸ್ ನಮ್ ಚಿಕ್ಕಪ್ಪ ಚಿಕ್ಕಮ್ಮದೇ ಆಗಿರೋದ್ರಿಂದ ನನ್ಗೂ ಗೊತ್ತಿಲ್ಲ, ನಾನೇನಾದ್ರು ನನ್ ಜಾಬ್ ಮೇಲೆ ಡಿಪೆಂಡು ಅಥವಾ ಸನ್ನಿ ಜಾಬ್ ಮೇಲೆ ಡಿಪೆಂಡು. ನಾನೇನಾದ್ರು ಜಾಬ್ ಚೇಂಜ್ ಮಾಡಿ ಇನ್ ಕೇಸ್ ನಾನ್ ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ ಬಂದ್ರೆ ಅದಕ್ಕೂ ರೆಡಿ ಇರ್ಬೇಕಲ್ವಾ. ಸೊ ಈ ತರ ಪ್ರಿಪೇರ್ ಆಗಿ ಈಗ ಮಾಡ್ತಾ ಇದೀವಿ. ಸದ್ಯಕ್ಕೆ ಅವ್ರು ಪೇಂಟ್ ಮಾಡ್ತಾ ಇದಾರೆ.
ಅವರು ಈಗ ಆಲ್ರೆಡಿ ಟೈಮು ಇವಾಗ ಮೋರ್ ದೆನ್ 6 o'clock ಏನೋ ಆಗಿದೆ, ಈವ್ನಿಂಗ್ 6 o'clock. ಸೊ ಅವರು ನೈಟ್ ಅಲ್ಲಿ ಫಿನಿಶ್ ಮಾಡ್ಕೊಡ್ತೀನಿ ನಾನೇ ಅಂತ ಅಂದಿದ್ದಾರೆ. ಅವ್ರು ಮಾಡ್ಕೊಂತಾರೆ. ಅದಾದ್ಮೇಲೆ ಡೋರ್ಸ್ ಬಂದ್ಮೇಲೆ ಡೋರ್ಸ್ ಫಿಟ್ ಮಾಡಿದ್ರೆ ಹಾಲು ಉಗ್ಸೋದೇ ಇರೋದು. ಹಾಲು ಉಗ್ಸೋದ್ಮೇಲೆ ಶಿಫ್ಟ್ ಆಗೋಗ್ತೀನಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಮನೆಗ್ ಬರಕ್ ಇನ್ನೊಂದ್ ರೀಸನ್ ಏನು ಅಂತಂದ್ರೆ ನನ್ ಕಂಟೆಂಟ್ ಕ್ರಿಯೇಷನ್. ನೀವು ನೋಡಿದ್ರೆ ಅಮ್ಮ ಮನೆಯಲ್ಲಿ ಒಂದ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಮಾತ್ರನೇ ನನ್ಗೆ ವಿಡಿಯೋ ಮಾಡಕ್ ಆಗೋದು. ಬಟ್ ಇಲ್ಲ ಹಂಗಲ್ಲ, ಐ ಹ್ಯಾವ್ ಲಾಟ್ ಆಫ್ ಸ್ಪೇಸ್, ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾನು. ಸೊ ಅದ್ರಿಂದ ನನ್ಗೂ ಕೆಲವು ಐಡಿಯಾಸ್ ಇದೆ, ಈ ತರ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕಂತೆಲ್ಲ. ಹೆಣ್ಮಕ್ಳು ಅಂದ್ಮೇಲೆ ಅದೇ ಅಲ್ವಾ ಗೈಸ್, ನಮ್ ಮನೆ ಅಂತ ಇರ್ಬೇಕು, ನಮ್ಗೆ ಬೇಕಾದಂಗ ಅದನ್ನೆಲ್ಲ ಸೆಟ್ ಅಪ್ ಮಾಡ್ಕೋಬೇಕು, ಇದೆಲ್ಲ ಇದ್ದೇ ಇರುತ್ತೆ ಅಫ್ಕೋರ್ಸ್ ಎಲ್ಲಾರ್ಗೂನು. ಸೊ ಅದು ಒನ್ ಆಫ್ ದ ರೀಸನ್ ಈ ಮನೆ ಮಾಡ್ತಾ ಇರೋದು. ನಾನು ಫಸ್ಟ್ 1 BHK ಎಲ್ಲ ತುಂಬಾ ಹುಡುಕ್ತೆ ಆಯ್ತಾ. 2 BHK ಅಂದ್ರೆ ಸಡನ್ ಆಗಿ 2 BHK ಶಿಫ್ಟ್ ಆಗೋದು ಮೈಂಡ್ ಅಲ್ಲೇ ಇರ್ಲಿಲ್ಲ. ಒಂದು ರೆಂಟಲ್ ವೈಸ್, ಚಿಕ್ಕಬಳ್ಳಾಪುರದಲ್ಲೂ ಈಗ ರೆಂಟ್ ಏನ್ ಕಮ್ಮಿ ಇಲ್ಲ, ರೆಂಟ್ ಜಾಸ್ತಿ ಆಗಿದೆ. ಇನ್ನೊಂದು ಕ್ಲೀನಿಂಗ್ ಅದೆಲ್ಲ ಇದ್ದೇ ಇರುತ್ತೆ. ನಾನೀಗ ಕಂಟೆಂಟ್ ಕ್ರಿಯೇಷನ್ ಅಲ್ದಿರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಅ ಫುಲ್ ಟೈಮ್ ಎಂಪ್ಲಾಯಿ ಫಾರ್ ಇನ್ಫೋಸಿಸ್ ಕಂಪನಿ. ಸೊ ಅದು ಕಂಟೆಂಟ್ ಕ್ರಿಯೇಷನ್, ಮಗು ಇವೆಲ್ಲಾ ಮಾಡ್ಕೊಂಡು ಈ ಮನೆ ಮೇಂಟೈನ್ ಮಾಡೋದು ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು 1 BHK ತುಂಬಾ ಮನೆಗಳು ನೋಡ್ದ. ಬಟ್ ನನ್ಗೆ ಯಾವ ಮನೆನೂ ಇಷ್ಟ ಆಗ್ಲಿಲ್ಲ ಹೇಳ್ಬೇಕು ಅಂತ ಅಂದ್ರೆ. ಹಂಗೂ ಒಂದ್ ಮನೆ ಫೈನಲೈಸ್ ಮಾಡ್ಬೇಕಾದ್ರೆ ಆಮೇಲೆ ಸಡನ್ ಆಗಿ ನಮ್ ಚಿಕ್ಕಮ್ಮ ಅಂದ್ರೆ ನಮ್ಗೆ ಈ ಮನೆ ಹೆಂಗಿತ್ತು ಅಂದ್ರೆ ಒಂದಲ್ಲ ಒಂದಿನ ನಮ್ ಚಿಕ್ಕಮ್ಮನೆ ಯಾವಾಗಾದ್ರೆ ಅವಾಗ ಅವ್ರು ಶಿಫ್ಟ್ ಆಗ್ತಾರೆ ಅನ್ನೋ ತರ ಇತ್ತು. ಆಮೇಲೆ ಸಡನ್ ಆಗಿ ಫ್ಲಾಶ್ ಆಗಿ ಈ ತರ ಆಗಿದ್ದು. ಸೊ ಈ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ಫಸ್ಟ್ ನಮ್ಗೇನ್ ಐಡಿಯಾ ಇಲ್ಲ. ನಾನು ಹೋಗೋ ಮನೆದೆಲ್ಲ ವಿಡಿಯೋ ಮಾಡ್ಬೇಕು, ನೋಡಿದ್ ಮನೆ ಎಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ನನ್ನ ಹತ್ರ ಈ ಕ್ಯಾಮ್ರಾ ಇರ್ಲಿಲ್ಲ, ನನ್ನ ಫೋನಲ್ಲಿ ಸ್ಟೋರೇಜ್ ಇರ್ಲಿಲ್ಲ. ಅವೆರಡೂ ಪ್ರಾಬ್ಲಮ್ ಇಂದ ನಾನು ವಿಡಿಯೋಸ್ ಏನು ಮಾಡ್ಕೊಂತ ಇಲ್ಲ. ಆಮೇಲೆ ನಾನು ಹೆಂಗಂದ್ರೆ ನಾನು ವರ್ಕ್ ಮಾಡ್ತಾ ಇದ್ನ, ಅಪ್ಪ ಫೋನ್ ಮಾಡಿ ಇಲ್ಲೊಂದ್ ಮನೆ ಐತೆ ನೋಡ್ತೀಯಾ ಅಂದ್ರೆ ಹಂಗೆ ಹೊಟ್ಟೋಗ್ತಾ ಇದ್ದೆ. ಅಂಡ್ ನಮ್ಮ ಅಪ್ಪ ಅಮ್ಮ ಇಂಟೆನ್ಷನ್ ಏನು ಅಂದ್ರೆ ಅವ್ರ ಮನೆ ಸುತ್ತಮುತ್ತಲು ಇರೋ ಮನೆನೇ ನೋಡ್ಬೇಕು ಅಂತ ಒಂದು ಅಡಿಗೆ ರೀಸನ್ ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ಆ ರೀಸನ್ ಇಂದ. ಇನ್ನೊಂದ್ ಹತ್ರ ಇದ್ರೆ ಚಿಕ್ಕ ಮಗು ಇರೋದ್ರಿಂದ ಇವಾಗ ನನ್ಗೋ ಸನ್ನಿಗೋ ಬಿಟ್ ಬರಕ್ ಆಗಿಲ್ಲ ಅಂತ ಅಂದ್ರು ಅಪ್ಪನ ಅಮ್ಮನ ಬಂದ್ ಕರ್ಕೊಂಡು ಹೊಟ್ಟೋಗ್ತಾರೆ, ಅಥವಾ ಅವರೇ ಬಂದ್ ಇಲ್ಲಿರೋದು ಏನೋ ಒಂದ್ ಮಾಡ್ತಾರೆ ಅನ್ನೋ ತರ ಈ ಐಡಿಯಾ ಮಾಡಿದ್ವಿ. ಈಗೂ ಅಮ್ಮನ ಮನೆ ತುಂಬಾ ದೂರ ಏನಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಅಮ್ಮ ಆರಾಮಾಗಿ ಬಿಡ್ಬೋದು, ಇಲ್ಲ ನಾನು ಆರಾಮಾಗಿ ಹೋಗ್ಬೋದು. ಒಂದೇ ಪ್ರಾಬ್ಲಮ್, ರಾಯಿನ ಎತ್ಕೊಂಡು ಓಡಾಡಕ್ ಆಗಲ್ಲ. ರಾಯ ಇಲ್ದಿರ ನಾವೇ ನಡ್ಕೊಂಡು ಹೋಗೋದಾದ್ರೆ ನಡ್ಕೊಂಡ್ ನಡ್ಕೊಂಡ್ ಬರ್ಬೋದು. ಇದು ಒಂದ್ ರೀಸನ್, ಇದು ಒನ್ ಆಫ್ ದ ರೀಸನ್. ಸೊ ಗೈಸ್, ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲೋ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೋ ರಿಪ್ಲೈ ಮಾಡ್ತೀನಿ ಆ ವಿಡಿಯೋ ಏನೋ ಆ ಕಮೆಂಟ್ಸ್ ಎಲ್ಲಾನು. ಅಂಡ್ ನನ್ನ ಈ ನ್ಯೂ ಜರ್ನಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಮ್ಗೆ ಇವತ್ತು ನಾನು ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ, ಎನರ್ಜಿ ಲೋ ಆಗಿದೆ ಅಂತಂದ್ರೆ ಆಕ್ಚುಲಿ ಎನರ್ಜಿ ಇಲ್ಲ ನನ್ಗೆ. ನಿನ್ನೆ ನೈಟ್ ಆದ್ರೆ ಫುಲ್ ಫೀವರೇ ಬಂದಿತ್ತು. ಹೆಂಗಾಗಿದೆ ಬಗ್ಗೆ ಇವಾಗ ಈ ಬ್ಯಾಟರ್ ನೆನಪಾಗ್ತಾ ಇದೆ. ನಮ್ಗೆ ದಪ್ಪ ಇರೋರ್ಗೆ ಈ ಪ್ರಾಬ್ಲಮ್ ಅವ್ರು ಡೆಫಿನೆಟ್ಲಿ ಫೇಸ್ ಮಾಡಿರ್ತಾರೆ. ನೀವ್ ಯಾರಾದ್ರೂ ಫೇಸ್ ಮಾಡಿದ್ರೆ ನಂಗೆ ಕಮೆಂಟ್ ಅಲ್ಲಿ ಹಾಕಿ. ಏನು ಅಂತಂದ್ರೆ ನಮ್ಗೆ ಸ್ಟ್ರೆಸ್ ಆದ್ರೆ ನಾವು ದಪ್ಪ ಆಗ್ತೀವಿ, ಇದು ಸೈಂಟಿಫಿಕಲಿ ಪ್ರೂವ್. ನನ್ಗೀಗ ಆ ಸ್ಟ್ರೆಸ್ ಆದ್ರೆ ಈ ಪಾರ್ಟಿಕಲ್ಸ್ ರಿಲೀಸ್ ಆಗುತ್ತೆ, ಅದ್ರ ನೇಮ್ ಎಲ್ಲ ಹೇಳಕ್ ಬರಲ್ಲ. ಇದು ಪಾಸಿಬಲ್, ಎಲ್ಲಾದ್ರೂ ಒಂದ್ ನೋಟ್ ಹಾಕ್ತೀನಿ ChatGPT ಅಲ್ಲಿ ತಗೊಂಡು. ಸೊ ನಾವು ಸ್ಟ್ರೆಸ್ ಆದ್ರೆ ದಪ್ಪ ಆಗ್ತೀವಿ. ಕೆಲವ್ರು ಇರ್ತಾರೆ ಒಂಚೂರು ಯೋಚನೆ ಮಾಡಂಗಿಲ್ಲ, ಹಿಂಗ್ ಸಣ್ಣ ಆಗ್ತಾರೆ. ನನ್ ಗಂಡ ಒಬ್ಬ ಜನಕ್ಕೆ ಹೆಂಗೆ ಅಂತ ಅಂದ್ರೆ ಅವಳಿಗೇನು ತಿನ್ಕೊಂಡ್ ಉಣ್ಕೊಂಡ್ ದಪ್ಪ ಗುಂಡ್ಗುಂಡ್ ಚೆನ್ನಾಗೆ ಅವಳೆ, ಪಾಪ ಸನ್ನಿನೇ ಹಿಂಗ್ ಆಗ್ಬಿಟ್ಟವ್ನೆ ಅನ್ನೋ ತರ ಮಾತಾಡ್ಕೊಂತಾರೆ. ಬಟ್ ಪ್ರಾಬ್ಲಮ್ ಇಬ್ಬರಿಗೂ ಇದೆ, ಗಂಡ ಹೆಂಡತಿ ಇಬ್ಬರಿಗೂ. ಒಬ್ರು ಕಷ್ಟ ಅನ್ಭವಿಸ್ತವ್ರೆ ಅಂದ್ರೆ ಅಫ್ಕೋರ್ಸ್ ಅವ್ರ ಹೆಂಡತಿನೂ ಕಷ್ಟ ಅನ್ಭವಿಸ್ತಾರೆ ಗೈಸ್. ಒಬ್ರಿಗೆ ಬೇಜಾರಾಗಿದೆ ಅಂದ್ರೆ ಅವ್ರ ಹೆಂಡತಿನ ಅಟ್ ದ ಎಂಡ್ ಆಫ್ ದ ಡೇ ಹಸ್ಬೆಂಡ್ ಬಂದು ಹೆಂಡತಿ ಹತ್ರನೇ ಹೇಳ್ಕೊಳ್ಳೋದು, ಹೆಂಡತಿ ಬಂದು ಹಸ್ಬೆಂಡ್ ಹತ್ರ. ನಾವಾದ್ರೂ ನಮ್ಮ ಅಕ್ಕ ತಂಗಿ ತಮ್ಮ ಹತ್ರ ಎಲ್ಲಾರ ಹತ್ರ ಹೇಳ್ಕೊಂಡ್ಬಿಡ್ತೀವಿ. ಬಟ್ ಬಾಯ್ಸ್ ಹಂಗಲ್ಲ, ದೇ ಆರ್ ವೆರಿ ಪರ್ಟಿಕ್ಯುಲರ್. ಅವ್ರ ಒಂದ್ ವಿಷಯನ ನಿಮ್ ಹತ್ರ ಶೇರ್ ಮಾಡ್ತಾ ಇದಾರೆ ಅಂದ್ರೆ ಥಿಂಕ್ ದಟ್ ಯು ಆರ್ ವೆರಿ ಕ್ಲೋಸ್ ಟು ದೆಮ್ ಅಂತ. ಐದರ್ ಯುವರ್ ಹಸ್ಬೆಂಡ್, ತಮ್ಮ, ಯಾರಾದ್ರೂ ಆಗಿರ್ಬೋದು. ಬಾಯ್ಸ್ ಅಷ್ಟು ಬೇಗ ಓಪನ್ ಆಗಲ್ಲ. ಬಟ್ ಓಪನ್ ಆಗಿ ನಿಮ್ ಹತ್ರ ಹೇಳ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಅ ಸ್ಪೆಷಲ್ ಪರ್ಸನ್ ಟು ದೆಮ್ ಅಂತಾನೆ ಅರ್ಥ. ಸೊ ಈಗ ಏನಕ್ಕೂ ಗೊತ್ತಿಲ್ಲ, ಸಡನ್ ಆಗಿ ಅದ್ ಫ್ಲಾಶ್ ಆಯ್ತು, ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಅದ ನಿಜವಾಗೂ ನಡೆದಿದೆ. ಅಂದ್ರೆ ನನ್ನೇ ಡೈರೆಕ್ಟ್ ಆಗಿ ಕೇಳಿದಾರೆ, ಅವ್ನೇನೋ ಯೋಚನೆ ಮಾಡ್ತಾವನೆ ಅದಕ್ಕೆ ಅವ್ನ್ ಹಂಗ ಹೋಗ್ತಾವನೆ, ನೀನ್ ನೋಡಿದ್ರೆ ಊದ್ತಾನೆ ಇದ್ಯಾ, ದಪ್ಪ ಆಗ್ತಾನೆ ಇದ್ಯಾ ಅಂತ. ನನ್ನ ಒಪಿನಿಯನ್ ನನ್ ಗಂಡ 20% ಯೋಚನೆ ಮಾಡಿದ್ರೆ ನಾನು 80% ಯೋಚನೆ ಮಾಡಿರ್ತೀನಿ ಗೈಸ್. ನನ್ಗೆ ಮೈಂಡ್ ಅಲ್ಲಿ ಏನೋ ಓಡ್ಬಿಟ್ರೆ ಅದು ಏನು
ಇದನ್ಸುತ್ತೆ ನನ್ ಒಂಥರ ಕಾರ್ಗಳಿಗೆ ಇಂಜಿನ್ ಓಡ್ತಾ ಇರುತ್ತಲ್ವಾ, ಆಟೋಮೆಟಿಕ್ ಆಗಿ ಪೆಟ್ರೋಲ್ ಖಾಲಿ ಆಗೋಗ್ಬಿಡುತ್ತೆ. ಅವಾಗ ಪೆಟ್ರೋಲ್ ಬೇಕು, ಹಂಗೆ ನನ್ನ ಹೊಟ್ಟೆ ಖಾಲಿ ಆಗೋಗ್ಬಿಡುತ್ತೆ, ಅವಾಗ ಬೇಕು. ಇದು ಓಡೋದ್ ನಿಲ್ಸಲ್ಲ, ಇದು ಕಾವ್ ಅಂತ ಇರುತ್ತೆ. ಇದು ಓಡೋದ್ ನಿಲ್ಸ್ತು ಅಂದ್ರೆ ನನ್ ಕತೆ ಮುಗೀತು. ಸೊ ಇಲ್ಲಿಗೆ ಹಾಕಿದ್ರೆ ಮತ್ತೆ ಇದು ಓಡೋಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ನಾನು ಹಿಂಗೆ ಎಕ್ಸ್ಪ್ಲೇನ್ ಬಟ್ ಅಫೆಕ್ಟ್ ಫ್ಯಾಮಿಲಿ ಅಂದ್ಮೇಲೆ ಒಬ್ರಿಗೆ ಅಫೆಕ್ಟ್ ಆಗೋದು ಎಲ್ಲಾರ್ಗು ಅಫೆಕ್ಟ್ ಆಗೇ ಆಗುತ್ತೆ. ನೀವ್ ನೋಡಿದ ತಕ್ಷಣ ಜಡ್ಜ್ ಮಾಡಕ್ ಆಗಲ್ಲ. ಅವಳು ದಪ್ಪ ಇದ್ದಾಳೆ, ಅವಳಿಗೇನು ಆಗ್ತಾ ಇಲ್ಲ, ನನ್ ಹುಡ್ಗ ಸಣ್ಣ ಆಗೋಗ್ತಾ ಇದ್ದಾನೆ, ಪಾಪ ಇವನಿಗೆ ತುಂಬಾ ಇದಾಗ್ತಾ ಇದೆ, ಅವಳಿಗೇನ್ ಬಿಡು ಅಂತ ಅನ್ನಕ್ಕೆ ಹೋಗ್ಬೇಡಿ. ಯು ನೆವರ್ ನೋ ಯಾರ್ ಏನ್ ಫೀಲ್ ಆಗ್ತಾ ಇದಾರೆ ಅಂತ. ಯು ನೆವರ್ ನೋ. ನಮ್ ಥಾಟ್ಸ್ ಮೇ ಬಿ ನಾವ್ ಶೇರ್ ಮಾಡ್ಕೊಂಡೇನೆ ಇರ್ಬೋದು ಯಾರ ಹತ್ರನೂ, ಅಥವಾ ಮೇ ಬಿ ನಾವ್ ಶೇರ್ ಮಾಡ್ಕೊಂಡಿರೋ ಪರ್ಸನ್ ನೀವ್ ಆಗ್ದಿರ ಇರ್ಬೋದು. ನಮ್ಗೆ ಯಾರ ಹತ್ರ ಬೇಕೋ, ಡೆಫಿನೆಟ್ಲಿ ನಮ್ಮ ಅಮ್ಮ ಹತ್ರ ನಾನೆಲ್ಲ ಹೇಳ್ಕೊಂತೀನಿ, ತೇಜ್ ಹತ್ರ ಹೇಳ್ಕೊಂತೀನಿ. ಟೈಮ್ಸ್ ನಾನ್ ಸನ್ನಿ ಹತ್ರನೂ ಏನು ಹೇಳ್ಕೊಳಲ್ಲ, ಬಿಕಾಸ್ ಅದ್ ಅವ್ನ್ ಮೈಂಡ್ ಹಾಕ್ದಂಗ್ ಆಗ್ಬಿಡುತ್ತೆ. ನಾನ್ ನಿಂಗೆ ಯೋಚನೆ ಮಾಡ್ತಾ ಇದೀನಿ ಅಂತ ಅವನು ಗೊತ್ತಾದ್ರೆ ಈ ವಿಲ್ ಸ್ಟಾರ್ಟ್ ಥಿಂಕಿಂಗ್, ಅವ್ನು ಇನ್ನೊಂದ್ ತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅದರಿಂದ ಕೆಲವು ಮ್ಯಾಟರ್ಸ್ ಅವನ್ಗೂ ಹೇಳಲ್ಲ. ಈ ತರ ಹಿಂಗಿರುತ್ತೆ. ಸೊ ಸುಮ್ನೆ ಜಡ್ಜ್ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಅದು ಒಬ್ರಿಗೆ ಬಾಡಿ ಶೇಮ್ ಮಾಡ್ಕೊಂಡು ಜಡ್ಜ್ ಮಾಡೋದು ವರೆಸ್ಟ್ ಥಿಂಗ್. ನೀವು ಲೈಫಲ್ಲಿ ಯಾರಾದ್ರೂ ಮಾಡೋದು ಇಟ್ಸ್ ಅ ವರೆಸ್ಟ್ ಥಿಂಗ್ ಎಲ್ಲಿ ಬಡಿಕೊಂಡು. ಸೊ ಬಾಡಿ ಶೇಮಿಂಗ್ ಮಾಡಬೇಡಿ. ನಿಮ್ ರೀಸನ್ಸ್ ಹೆಂಗಿರುತ್ತೋ ಅವ್ರಿಗೆ ಅವ್ರ ರೀಸನ್ಸ್ ಹಂಗೆ ಇರುತ್ತೆ. ನಿಮಗ್ ದೊಡ್ಡದಾದ್ರೆ ಅವ್ರಿಗೆ ದೊಡ್ಡದು ಅಷ್ಟೇನೆ. ನೀವು ಈಗ ನಾನ್ ಮಾಡಿದ್ದೆಲ್ಲ ರೈಟು ಅಂತ ಅನ್ಕೊಳಕ್ ಹೋದ್ರೆ ಎಲ್ಲಾ ಪರ್ಸನ್ಸ್ ಎಲ್ಲಾರು ಮಾಡಿದ್ದು ರೈಟ್ ಆಗೇ ಇರುತ್ತೆ. ಯೋಚನೆ ಮಾಡ್ಬೇಕಷ್ಟೇ. ಏನೋ ಹೇಳ್ತಾರಲ್ಲ, ಇಟ್ಸ್ ನನ್ಗೆ ಅದು ಬರ್ತಾ ಇಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ದೆ ಗೈಸ್. ಬೇಡ ಬಿಡಿ ಈಗ ಹೇಳೋದು, ಯಾವಾಗಾದ್ರೂ ಹೇಳೋಣ ಅದನ್ನ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಇಲ್ಲಾಂದ್ರೆ ಪೇಂಟ್ ಮಾಡೋದು ತೋರಿಸ್ಬಿಟ್ಟು ನಿಮ್ಗೆ ಕ್ಲಿಪ್ಸ್ ಆಡ್ ಮಾಡ್ತೀನಿ. ಇಟ್ಸ್ ಬಿ ನಮ್ಮ ಹಸ್ಬೆಂಡ್ ಕರೀತಾ ಇದಾರೆ, ಹೋಗೋಣ ಬನ್ನಿ. ಬೋಲ್ ಬೋಲ್. ಪಾಸ್ ಮಾಡಿದ್ದೀನಿ, ಹೇಳಿದ್ದೀನಿ ಹೇಳ್ಪಾ.